ಉಗ್ರ ದಾಳಿಯ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಅಂತ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ 2 ವರ್ಷದ ಹಿಂದೆಯೇ ದಾಳಿ ಬಗ್ಗೆ ಗೊತ್ತಿತ್ತು ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿವೃತ್ತ ಸೇನಾಧಿಕಾರಿಯೊಬ್ಬರು ನನಗೆ ಈ ಬಗ್ಗೆ ತಿಳಿಸಿದ್ದರು ಅಂತ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವ ದಾಳಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಅನ್ನೋದು ಅವರು ಸ್ಪಷ್ಟಪಡಿಸಿಲ್ಲ. ಅವರಿಗೆ ಮಾಹಿತಿ ಕೊಟ್ಟವರು ಯಾರು ಅನ್ನೋದು ಕೂಡ ಅವರು ಸ್ಪಷ್ಟಪಡಿಸಿಲ್ಲ. ಜೊತೆಗೆ ಮಾಹಿತಿ ಸಿಕ್ಕ ಬಳಿಕ ಅವರು ಏನು ಮಾಡಿದ್ರು ಅನ್ನೋದನ್ನ ಕೂಡ ಅವರು ಸ್ಪಷ್ಟಪಡಿಸಿಲ್ಲ. ಬಟ್ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ನನಗೆ 2 ವರ್ಷಗಳ ಮೊದಲೇ ಗೊತ್ತಿತ್ತು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿ ಚುನಾವಣಾ ಪ್ರಚಾರದಲ್ಲಿ ತೀರಾ ಬ್ಯುಸಿ, ಬೇರೆ ಬೇರೆ ರಾಜ್ಯದ ಭಾಗಗಳಿಗೆ ಓಡಾಡ್ತಿದ್ದಾರೆ. ಇವತ್ತು ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಇದ್ರು ಕುಮಾರಸ್ವಾಮಿ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ. ಏನಾದ್ರೂ ಕತೆ ಸೃಷ್ಟಿಸಿ ಮೋದಿ ಮತ ಕೇಳುತ್ತಾರೆ ಎಂದಿದ್ರು ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಹೇಳಿದ್ದಾರೆ. 2 ವರ್ಷಗಳ ಹಿಂದೆನೆ ನನ್ನ ಬಳಿ ಈ ಬಗ್ಗೆ ಒಬ್ಬ ನಿವೃತ್ತ ಸೇನಾಧಿಕಾರಿ ಚರ್ಚೆ ಮಾಡಿದ್ರು ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇವತ್ತು ಅದೇ ರೀತಿಯಾಗಿದೆ ಅನ್ನುವಂತಹ ಹೇಳಿಕೆಯನ್ನ ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಈ ಮೂಲಕ ಭಯೋತ್ಪಾದಕ ದಾಳಿಯ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಅನ್ನುವಂತಹ ಒಂದು ದೊಡ್ಡ ಹೇಳಿಕೆಯನ್ನ ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಿಎಂ ಕುಮಾರಸ್ವಾಮಿ ಮಾತನಾಡ್ತಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 2 ವರ್ಷಗಳ ಹಿಂದೆನೆ ಈ ಬಗ್ಗೆ ಗೊತ್ತಿತ್ತು ಅನ್ನುವಂಥ ಮಾತನ್ನ ಅವರು ಆಡಿದ್ದಾರೆ. ನಿವೃತ್ತ ಸೇನಾಧಿಕಾರಿಯೊಬ್ಬರು ಈ ಬಗ್ಗೆ ನನಗೆ ತಿಳಿಸಿದ್ರು ಅನ್ನುವಂಥ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ದೀಪಕ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆ ಯಾಕೆ ಈ ರೀತಿ ಹೇಳಿದ್ದಾರೆ, ಏನೆಲ್ಲ ಹೇಳಿದ್ದಾರೆ? ಅಮರ್ ಪ್ರಸಾದ್, ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಇವತ್ತು ಮತಯಾಚನೆಗೆ ಅಂತ ಪ್ರಮೋದ್ ಮಧ್ವರಾಜ್ ಅವರ ಪರವಾಗಿ ಸಿಎಂ ಕುಮಾರಸ್ವಾಮಿ ಅವರು ಆಗಮಿಸಿದ್ರು. ಪ್ರಾರಂಭದಿಂದಲೂ ಕೂಡ ಬಹಳಷ್ಟು ಆಕ್ರೋಶಭರಿತವಾಗಿ ಒಂದು ಭಾಷಣವನ್ನ ಮಾಡಿದ್ದಾರೆ. ಈ ವೇಳೆ ಸಿಎಂ ಕುಮಾರಸ್ವಾಮಿ ಅವರು ದಾಳಿಯ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿರ್ತಕ್ಕಂಥದ್ದು. ನನಗೆ 2 ವರ್ಷದ ಹಿಂದೆಯೇ ಒಬ್ಬ ನಿವೃತ್ತ ಸೈನಾಧಿಕಾರಿ ಒಬ್ರು ನನಗೆ ಈ ಒಂದು ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. ಮುಂದಿನ ಲೋಕಸಭಾ ಚುನಾವಣೆಗೂ ಮುನ್ನ ಭಾರತ ಮತ್ತು ಪಾಕ್ ನಡುವೆ ಒಂದು ಸಂಘರ್ಷ ನಡೆಯುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಏನಾದ್ರೂ ಒಂದು ಕಥೆಯನ್ನ ಸೃಷ್ಟಿ ಮಾಡಿ ಈಗಿನ ಪ್ರಧಾನಮಂತ್ರಿಯವರು ಮತ ಕೇಳೋದಕ್ಕೆ ಬರ್ತಾರೆ ಅಂತ ಕೂಡ ಈ ಒಂದು ಭಾಷಣದ ವೇಳೆ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. 2 ವರ್ಷದ ಹಿಂದೆಯೇ ನನ್ನ ಬಳಿ ಈ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಅದರಂತೆ ಇವತ್ತು ಆಗೋಗಿದೆ. ಇವರಿಗೆ ದೇಶವನ್ನ ಸುಭದ್ರವಾಗಿ ಇಡುವಂತಹ ಪ್ರಧಾನಿ ಬೇಕಂತೆ. ಹಾಗಾದ್ರೆ ದೇಶವನ್ನ 70 ವರ್ಷ ಅಭದ್ರತೆಯಲ್ಲಿ ಆಡಳಿತವನ್ನ ನಡೆಸಲಾಯ್ತಾ? ನಾನು ನಿಮ್ಮನ್ನ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಇಂತಹ ಒಂದು ಮಾತುಗಳನ್ನ ನೀವು ನಂಬೇಡಿ. ಅಷ್ಟೇ ಅಲ್ಲ, ದೇಶದಲ್ಲಿ ಕನ್ನಡದ ಪ್ರಧಾನಮಂತ್ರಿ ಅಂದ್ರೆ ಅವರ ತಂದೆ ಬಗ್ಗೆ ಕೂಡ ಇಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರು. JDS ವರಿಷ್ಠ ಮತ್ತೆ ಇವರು HD ದೇವೇಗೌಡರು 10 ತಿಂಗಳ ಒಂದು ಕೆಲಸವನ್ನ ಮಾಡಿದ್ದಾರೆ. ಆಗ ಎಲ್ಲಾದ್ರೂ ಒಂದು ಕಡೆ ಬಾಂಬ್ ದಾಳಿ ನಡೆದಿತ್ತ ಅಥವಾ ಅಮಾಯಕರ ಬಲಿಯನ್ನ ನಡೆದಿತ್ತ, ಯೋಧರನ್ನ ಗುಂಡಿಕ್ಕಿ ಕೊಲ್ಲುವಂತಹ ಘಟನೆ ನಡೆದಿತ್ತ? ನೀವೇ ಹೇಳಿ. ಆದ್ರೀಗ ಅವರ ಉಳಿವಿಗಾಗಿ ದೇಶದ ಸೈನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು. ನಿಮ್ಮನ್ನ ದಾರಿ ತಪ್ಪಿಸುವಂತಹ ಇಂತಹ ಪ್ರಧಾನಮಂತ್ರಿ ನಿಮ್ಗೆ ಬೇಕಾ? ಇವ್ರಿಗೆ ಅಭಿವೃದ್ಧಿಯ ಬಗ್ಗೆ ಆಸಕ್ತಿ ಇಲ್ಲ, ಆದ್ರೆ ಧರ್ಮದ ರಾಜಕಾರಣ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಕುಟುಂಬಸ್ಥರು ಶೃಂಗೇರಿಯ ಪರಮ ಭಕ್ತರಾಗಿರ್ತಕ್ಕಂಥದ್ದು. ಧರ್ಮದ ರಕ್ಷಣೆಯಲ್ಲಿ ನಾವು ಅವ್ರಿಗಿಂತ ಕೂಡ ಮುಂದೆ ಇದ್ದೇವೆ. ನಾವು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಡು ಹುಟ್ಟೋದಿಲ್ಲ ಅಂತ ಈಗ ಕುಮಾರಸ್ವಾಮಿ ಅವರು ಬಹಳಷ್ಟು ಆಕ್ರೋಶವಾಗಿ ಮಾತನಾಡಿರ್ತಕ್ಕಂಥದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ದೀಪಕ್. ಇದು ಚಿಕ್ಕಮಗಳೂರಿನಲ್ಲಿ ಮಾತನಾಡ್ತಾ, ಕೊಪ್ಪ ತಾಲೂಕಿನಲ್ಲಿ ಮಾತನಾಡ್ತಾ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿಗಳು. ಬನ್ನಿ ಅವರ ಹೇಳಿಕೆ ನಾವೀಗ ನೋಡ್ಕೊಂಬರೋಣ. ಮೋದಿಯವರ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ. ಇವತ್ತು ಪಕ್ಕದ ದೇಶದ ಜೊತೆ ಸಂಘರ್ಷಗಳು ಯಾತಕ್ಕೆ? ನನಗೆ 2 ವರ್ಷದಿಂದನೇ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ದೆ,
ಬರೆದಿಟ್ಕೊಂಬಿಡಿ, ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡೀಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆ ಒಬ್ಬ ವ್ಯಕ್ತಿ ಪುನಃ ಚರ್ಚೆ ಮಾಡಿದ್ದೆ. ಅಭಿವೃದ್ಧಿ ಹೆಸರಿನಲ್ಲಿ ಅವರು ನಿಮ್ಮನ್ನು ಓಟ್ ಕೇಳ್ತಾ ಇಲ್ಲ. ದೇಶವನ್ನ ಸುಭದ್ರವಾಗಿ ನಡೆಸ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಬೇಕಿದೆಯಂತೆ. ನರೇಂದ್ರ ಮೋದಿ ಅವರ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ. ಇವತ್ತು ಪಕ್ಕದ ದೇಶದ ಜೊತೆ ಸಂಘರ್ಷಗಳು ಯಾತಕ್ಕೆ? ನನಗೆ 2 ವರ್ಷ ಹಿಂದೆನೇ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ರು, ಬರೆದಿಟ್ಕೊಂಬಿಡಿ, ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡೀಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆ ಒಬ್ಬ ವ್ಯಕ್ತಿ ಪುನಃ ಚರ್ಚೆ ಮಾಡಿದ್ದೆ. ಅಭಿವೃದ್ಧಿ ಹೆಸರಿನಲ್ಲಿ ಅವರು ನಿಮ್ಮನ್ನು ಓಟ್ ಕೇಳ್ತಾ ಇಲ್ಲ. ದೇಶವನ್ನ ಸುಭದ್ರವಾಗಿ ನಡೆಸ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಬೇಕಿದೆಯಂತೆ. ನರೇಂದ್ರ ಮೋದಿ ಅವರ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ. ಇವತ್ತು ಪಕ್ಕದ ದೇಶದ ಜೊತೆ ಸಂಘರ್ಷಗಳು ಯಾತಕ್ಕೆ? ನನಗೆ 2 ವರ್ಷ ಹಿಂದೆನೇ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ರು, ಬರೆದಿಟ್ಕೊಂಬಿಡಿ, ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡೀಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆ ಒಬ್ಬ ವ್ಯಕ್ತಿ